ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಚಾಮರಾಜನಗರ ಜಿಲ್ಲೆಯ ಹನೂರು ಅರಣ್ಯ ಪ್ರದೇಶದಲ್ಲಿ ನಡೆದ ಎನ್ಕೌಂಟರ್ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ಕಾಡುಗಳ್ಳರು ಬೇಟೆಯಾಡಲು ಹೋಗಿದ್ದು ಸತ್ಯ ಅನ್ನೋ ಸತ್ಯಾಂಶ ಇದೀಗ ಬಯಲಾಗಿದೆ. ಎನ್ಕೌಂಟರ್ ವಿಚಾರವಾಗಿ ನಡೆದ ತನಿಖೆ ಮುಗಿದಿದ್ದು ತನಿಖಾ ವರದಿ ಅರಣ್ಯ ಸಚಿವರ ಕೈ ಸೇರಲಿದ್ದು ಸೋಮವಾರ ಸದನದಲ್ಲಿ ವರದಿ ಮಂಡನೆಯಾಗುವ ಸಾಧ್ಯತೆ ಇದೆ. ಹನೂರಿನಲ್ಲಿ ಮೂವರ ಎನ್ಕೌಂಟರ್ ಕೇಸ್ಗೆ ರಣರೋಚಕ ಟ್ವಿಸ್ಟ್. ಇವರು ಅಮಾಯಕರಲ್ಲ, ಬೇಟೆಗಾರರು ಅನ್ನೋದಕ್ಕೆ ಸಿಕ್ತು ಸಾಕ್ಷಿ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಸ್ಯಾಗ್ಯ ಅರಣ್ಯ ವ್ಯಾಪ್ತಿಯಲ್ಲಿ ನಡೆದಿದ್ದ ಎನ್ಕೌಂಟರ್ ಪ್ರಕರಣದಲ್ಲಿ ದಿನಕ್ಕೊಂದು ಸ್ಫೋಟಕ ವಿಚಾರಗಳು ಬಯಲಾಗ್ತಿವೆ. ಶೂಟೌಟ್ ಮಾಡಿದಾಗಿನಿಂದ ಇಂದಿನವರೆಗೂ ಈ ಕೇಸ್ ರಾಜ್ಯದಲ್ಲಷ್ಟೇ ಅಲ್ಲ, ಹೊರ ರಾಜ್ಯ ತಮಿಳುನಾಡು ರಾಜಕೀಯದಲ್ಲೂ ಸದ್ದು ಮಾಡ್ತಿದೆ. ಸಿಎಂ ವಿಜಯ್ ತಮಿಳಿಗರ ಹತ್ಯಾಕಾಂಡ ಅಂತ ಹೇಳಿದ್ರೆ ಇತ್ತ ರಾಜ್ಯ ಬಿಜೆಪಿ ಜೆಡಿಎಸ್ ಸರ್ಕಾರದ ಕಗ್ಗೊಲೆ ಅಂತ ಆರೋಪಿಸುತ್ತಲೇ ಬರ್ತಿದೆ. ಇದರ ನಡುವೆ ಸರ್ಕಾರಕ್ಕೆ ತನಿಖಾ ವರದಿ ಸಲ್ಲಿಕೆಯಾಗಿದ್ದು ಸ್ಫೋಟಕ ಸತ್ಯ ಬಯಲಾಗಿದೆ. ನಮ್ಮವರು ಬೇಟೆಗಾರರಲ್ಲ, ರೈತರು ಅಂತ ಕುಟುಂಬಸ್ಥರು ವಾದಿಸುತ್ತಿದ್ದರೆ ಅರಣ್ಯ ಇಲಾಖೆ ಸಿಬ್ಬಂದಿ ಇವರು ಬೇಟೆಗಾರರು, ನಾವು ದಾಳಿ ಮಾಡಿದಾಗ ನಮ್ಮ ಮೇಲೆಯೇ ಫೈರಿಂಗ್ ಮಾಡಿದ್ರಿಂದ ಆತ್ಮರಕ್ಷಣೆಗಾಗಿ ಶೂಟ್ ಮಾಡಿದ್ದೇವೆಂದು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಅಂದಹಾಗೆ ಈ ಕೇಸ್ನ ತನಿಖೆ ಚುರುಕಾಗಿ ನಡೆಯುತ್ತಿದ್ದು ಸರ್ಕಾರಕ್ಕೆ ತನಿಖಾ ವರದಿಯನ್ನ ಸಲ್ಲಿಸಲು ರೆಡಿಯಾಗಿದೆ. ಮರಣೋತ್ತರ ಪರೀಕ್ಷೆ ವೇಳೆ ಅಚ್ಚರಿ ವಿಚಾರಗಳು ಬೆಳಕಿಗೆ ಬಂದಿವೆ. ಮೃತರ ಒಳ ಉಡುಪಿನಲ್ಲಿ ನಾಡ ಬಂದೂಕಿಗೆ ಬಳಸುವ 5 ಅಲ್ಯೂಮಿನಿಯಂ ಪ್ರೈಮರ್ಗಳು ಪತ್ತೆಯಾಗಿದೆ. ಮೃತ ಅಂತೋನಿ ಸ್ವಾಮಿ ಮತ್ತು ಪೀಟರ್ ಒಳ ಉಡುಪಿನಲ್ಲಿ ತಲಾ 5 ಅಲ್ಯೂಮಿನಿಯಂ ಪ್ರೈಮರ್ಗಳು ಪತ್ತೆಯಾಗಿದೆ. ಹನೂರು ಗಲಾಟೆಗಳಾದಮೇಲೆ ಆಮೇಲೆ ನಮ್ಮ ಮುಖ್ಯಮಂತ್ರಿಗಳು ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶ ಮಾಡಿದರು. ರಿಪೋರ್ಟು ಇವತ್ತು ಸಬ್ಮಿಟ್ ಮಾಡ್ತಾರೆ. ಸಬ್ಮಿಟ್ ಮಾಡಾದಮೇಲೆ ಏನು ಕ್ರಮ ತಗೋಬೇಕು ಅನ್ನೋದನ್ನು ನಾನು ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೀವಿ. ಮತ್ತು ಅಲ್ಲಿ ನಮ್ಮ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಸ್ ಇತ್ತಲ್ಲ, ಅದು ಮನೆಗಳಿಗೆ ಸಾಕಷ್ಟು ಅಲ್ಲೆಲ್ಲ ಕೂಡ ಹಾನಿ ಮಾಡಿದ್ದಾರೆ. ಅದರಲ್ಲಿ ಹಿಂದೆ ಹಾನಿ ಮಾಡಿದಂಥವರಲ್ಲಿ ಈಗಾಗಲೇ ಪೊಲೀಸರು ಕೂಡ ಐಡೆಂಟಿಫೈ ಮಾಡಿದ್ದಾರೆ. ಸಾಕಷ್ಟು ಅವರು ಹಿಂದೆ ಈ ಕೇಸ್ಗಳಲ್ಲಿ ಇದ್ದಂಥವರು ಇದ್ದಾರೆ. ಮತ್ತು ಯಾವುದಕ್ಕೂ ಕೂಡ ರಿಪೋರ್ಟ್ ಬಂದ ಮೇಲೆ ಏನು ಕ್ರಮ ತಗೋಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತೀವಿ. ಇದನ್ನ ನಿಯೋಜಿತ ಕೊಲೆ ಎಂದು ಹೇಳುತ್ತಿರುವ ವಿಪಕ್ಷಗಳಿಗೂ ಸಚಿವ ರಾಮಲಿಂಗಾರೆಡ್ಡಿ ಕೌಂಟರ್ ಕೊಟ್ಟಿದ್ದಾರೆ. ಬಿಎಸ್ವೈ ಸಿಎಂ ಆಗಿದ್ದಾಗ ಬನ್ನೇರ್ಘಟ್ಟದಲ್ಲಿ ಶೂಟೌಟ್ ಆಗಿತ್ತು. ಶ್ರೀಗಂಧ ಕದಿಯೋಕೆ ಹೋದವರ ಮೇಲೆ ಫೈರಿಂಗ್ ಮಾಡಿದ್ರು. ಬೊಮ್ಮಾಯಿ ಕಾಲದಲ್ಲೂ ಬನ್ನೇರ್ಘಟ್ಟದಲ್ಲೇ ಫೈರಿಂಗ್ಗೆ ಒಬ್ಬ ಸತ್ತಿದ್ದ. ಬಿಎಸ್ವೈ ಯಡಿಯೂರಪ್ಪ ಕಾಲದಲ್ಲೇ 4 ಶೂಟೌಟ್ ಆಗಿವೆ. ಹನೂರ್ ಕೇಸ್ನಲ್ಲಿ ಅಧಿಕಾರಿಗಳ ತಪ್ಪು ಸಾಬೀತಾದರೆ ಕ್ರಮ ಕೈಗೊಳ್ಳುತ್ತೇವೆ, ಆದರೆ ಇದೇ ವಿಚಾರದಲ್ಲಿ ರಾಜಕಾರಣ ಸರಿಯಲ್ಲ ಅಂತ ಸಚಿವರು ವಾಗ್ದಾಳಿ ಮಾಡಿದ್ದಾರೆ. ಬೊಮ್ಮಾಯಿಯವರಿದ್ದಾಗ ಆಮೇಲೆ ಯಡಿಯೂರಪ್ಪವರಿದ್ದಾಗ 4 ಶೂಟೌಟ್ ಆಗಿತ್ತು. 3 ಜನ ಸತ್ತಿದ್ರು. 1 ಶೂಟೌಟಲ್ಲಿ ಯಾರೂ ಕೂಡ ಸತ್ತಿರಲಿಲ್ಲ. ಆಮೇಲೆ ಒಟ್ಟು 2011ರಿಂದ ಹಿಡಿದು 2026ವರೆಗೂ ಅಲ್ಲಿ 3000ಕ್ಕಿಂತಲೂ ಹೆಚ್ಚು ಪ್ರಕರಣಗಳು ಅಲ್ಲಾಗಿದೆ. ಚಾಮರಾಜನಗರ ಡಿವಿಷನಲ್ಲೇ ಆಗಿದೆ. ಸುಮಾರು 66 ಬಾರಿ ಗುಂಡಿನ ಚಕಮಕಿ ಆಗಿದೆ. ಇದು ಅರಣ್ಯ ಪ್ರದೇಶದಲ್ಲಿ ಇದೆಲ್ಲ ಆಗ್ತಾ ಇರುತ್ತೆ. ಆಮೇಲೆ ಇದನ್ನು ಆರೋಪ ಪ್ರತ್ಯಾರೋಪ ರಾಜಕಾರಣಕ್ಕೆ ಮಾಡೋಕ್ಕೆ ಹೋಗಬಾರ್ದು. ಒಟ್ಟಾರೆ ರಾಜ್ಯ ರಾಜಕೀಯದಲ್ಲಿ ಹನೂರು ಎನ್ಕೌಂಟರ್ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಿದೆ. ಸದ್ಯ ಅರಣ್ಯ ಇಲಾಖೆ ಸಿಬ್ಬಂದಿ ಬಂದೂಕಿಗೆ ಬಲಿಯಾದವರು ಅಮಾಯಕರಲ್ಲ, ಬೇಟೆಗಾರರು ಎಂಬುದಕ್ಕೆ ಸಾಕ್ಷಿ ಏನೋ ಸಿಕ್ಕಿದೆ. ಆದರೆ ಆ ದಿನ ಕಾಡಿನಲ್ಲಿ ಏನೆಲ್ಲ ನಡೀತು ಅನ್ನೋದು ತನಿಖೆಯಿಂದಷ್ಟೇ ಹೊರಬೀಳಬೇಕಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.